ನೀವಿ ಹೆಂಗವಳ ನನ್ನ ಹೆಂಡ್ರು ಸೂಪರ್. ಎಣ್ಣೆ ನನ್ನ ಹೆಂಡ್ರು ಪರ್ಮಿಷನ್ ಕೊಟ್ಟು ಹೊಡಿತೀನಿ, ಕೊಡಿಲಾ? ಓ ಈ ಅಮ್ಮ ಬಾಡಿಗೆಲ್ಲ ಹೊಡ್ಸ್ಕೊಂತ ಇದ್ಯಮ್ಮ, ಎತ್ತಮ್ಮ. ಹಾ ಹಾ ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೇರ ದೇವತೆ. ಸೂಪರ್ ಸರ್ಪ್ರೈಸ್ ಮತ್ತ ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಈವ್ನಿಂಗ್. ನಾನು ನಿಮ್ಮ ಪ್ರೀತಿ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಿಮಗೆಲ್ಲ ಗೊತ್ತು ಆಲ್ರೆಡಿ ನಾವು ರೆಸಾರ್ಟಿಗೆ ಬಂದಿದ್ದೀವಿ ಅಂತ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ನೋಡಿದ್ರಿ. ಆ್ಯಂಡ್ ಇಲ್ಲೆಲ್ಲ ಕುತ್ಕೊಂಡು ಊಟ ಮಾಡಿ ಎಲ್ಲ ಊಟ ಎತ್ತಿ ಮತ್ತೆ ಅದೇ ಬಡ್ವೈಸರ್ ಡಬ್ಬಕ್ಕೆ ಹಾಕಿ ಅಲ್ಲಿ ಇಟ್ಟಿದ್ದೀವಿ. ಸೊ ಮೀನ್ ವೈಲ್ ಇಲ್ಲೆಲ್ಲ ನಮ್ಮ ಗರ್ಲ್ಸ್ ಪಾಪ ಡ್ಯಾನ್ಸ್ ಮಾಡ್ತಾಯಿದ್ರು, ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂತವ್ರು ನೋಡ್ರಿ. ಸೊ ಇಲ್ಲಿ ವಿಡಿಯೋಗ್ರಾಫರ್ ಇಲ್ಲಿ ಕೂತವ್ರೆ. ಸೊ ಇವ್ರು ಇಲ್ಲಿಂದ ವಿಡಿಯೋ ಮಾಡ್ತಾವ್ರೆ. ಆ್ಯಂಡ್ ಇವಾಗ ಸಾಂಗ್ ಹಾಕ್ತೀನಿ ನೋಡಿ. ಇವಾಗ ಸಾಂಗ್ ಹಾಕಿದ ತಕ್ಷಣ ಎಲ್ಲ ಸ್ಟಾರ್ಟ್ ಮಾಡ್ಕೊಂತಾರೆ ಡ್ಯಾನ್ಸ್ ಮಾಡೋಕ್ಕೆ. ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ವಂಡರ್ಫುಲ್ ಡೇ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಈ ಸ್ಪೀಕರ್ ಹಾಕ್ರಿ. ಪಾಸ್ವರ್ಡ್ ಏನಿದು? ಪಾಸ್ವರ್ಡ್ ನಾನು ಹೇಳಿಲ್ಲ ಗೈಸ್, ಅವನೇ ಹೇಳಿರೋದು. ಸೊ ಈಗ ಸಾಂಗ್ ಹಾಕ್ತೀನಿ ನೋಡಿ. ನಮ್ಮ ಗರ್ಲ್ಸ್ ಹೆಂಗ್ ನೆಕ್ಸ್ಟ್ ಸಾಂಗ್. ಓ ಇದು ಮಸ್ತ್. ಫಸ್ಟು ರೈಟ್ ಸೈಡಿಗೆ ತಿರುಗಬೇಕು. ಅದು ಫಸ್ಟ್ ರೈಟ್ ಸೈಡಿಗೆ ತಿರುಗಬೇಕು ನೀವು. ಇದಾದ್ಮೇಲೆ ರೈಟ್ ಸೈಡ್ ಆಮೇಲೆ ಲೆಫ್ಟು. ಚಲೋ ಚಲೋ ರೆಡಿ ರೆಡಿ. ಇನ್ನ ಓಡಿಸ್ತೀನಿ ಗೈಸ್. ರಾಮ್ ಹೈಲೈಟ್. ಮಸ್ತಾಗಿ ಸ್ಟೆಪ್ ಕ್ರೇಜಿ ಆಗಿ ಮಾಡಿದ್ರು ನಮ್ಮ ಗರ್ಲ್ಸ್ ಎಲ್ಲ. ಮಸ್ತ್ ಹಂಗೆ ಡ್ಯಾನ್ಸ್ ಮಾಡ್ಕೊಂಡು ಮಸ್ತಾಗಿ ಆಡ್ತಾವ್ರೆ. ಸೊ ಹಿಂಗೆ ಆಡಲಿ. ಇದಾದ್ಮೇಲೆ ಸ್ವಲ್ಪ ಇಲ್ಲಿ ಸೆಟ್ಟಿಂಗ್ ಟೇಬಲ್ ಹಾಕೋರೆ ಗೈಸ್. ಸೆಟ್ಟಿಂಗ್ ಟೇಬಲ್ ಹಾಕಿದ್ಮೇಲೆ ಇಲ್ಲಿಗ ಫ್ರೂಟ್ಸ್ ಕಿಟ್ಸ್ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ತಾವ್ರೆ. ಸೊ ರೆಡಿ ಮಾಡಲಿ ಬನ್ನಿ ಗೈಸ್. ಇಷ್ಟೊತ್ತು ಡ್ಯಾನ್ಸ್ ಮಾಡಿ ಸಾಕಾಯ್ತು ಎಲ್ರಿಗೂ, ಅದಕ್ಕೆ ಸ್ವಲ್ಪ ಸ್ಪೋರ್ಟ್ಸ್ ಆಡೋಣ ಅಂದ್ಬಿಟ್ಟು ಬಂದವ್ರೆ. ಈ ಅಮ್ಮ ಕ್ರಿಕೆಟ್ ಆಡು ಅಂತಂದರೆ ಇಲ್ಲಿ ಫೋನ್ ಹಿಡ್ಕೊಂಡು ನಿಂತೈತೆ. ಸೊ ಇವರಿಬ್ರು ಇಲ್ಲಿ ಕ್ರಿಕೆಟ್ ಆಡ್ತಾವ್ರೆ. ಈ ಪೀಪಲ್ಗಳು ಬ್ಯಾಡ್ಮಿಂಟನ್ ಆಡ್ತಾವ್ರೆ. ಈ ಕಡೆ ಟೀಮಲ್ಲಿ ಗಣೇಶ್ ಆ್ಯಂಡ್ ನಿವಿ, ಈ ಕಡೆ ಟೀಮಲ್ಲಿ ಸಹನಾ ಆ್ಯಂಡ್ ಮೇಘ ಅವರು. ನೋಡೋಣ ಯಾರು ಗೆಲ್ತಾರೆ ಗೈಸ್. ಫಸ್ಟ್ ಪಾಯಿಂಟ್ ಯಾರು ಹೊಡಿತೀವಿ ನೋಡ್ತೀನಿ. ಲೆಟ್ಸ್ ನೋಡೋಣ ಬಿಡೋಣ. ಒಂದು ನಿಮಿಷ ಇರಪ್ಪ. ಏನು ಪೈಪೋಟಿ. ಸೋತ್ರು ಸೋತ್ರು ಸೋತ್ರು. ಈ ಟೀಮ್ ಅವ್ರು ಸೋತ್ರು ಗೈಸ್. ಈ ಟೀಮ್ ಅವ್ರು ಸೋತ್ರು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಯಾರು ಹೊಡಿತಾರೆ ನೋಡೋಣ. ಓ ಈ ಅಮ್ಮ ಬಾಡಿಗೆಲ್ಲ ಹೊಡ್ಸ್ಕೊಂತ ಇದ್ಯಮ್ಮ, ಎತ್ತಮ್ಮ. ನೈಸ್ ನೈಸ್ ನೈಸ್. ನೆಟ್ಟ 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 ಕ್ರೇಜಿ. ಓ ಇಲ್ಲೂ ಔಟ್ ಆಗವ್ರೆ ಗೈಸ್. ಇಲ್ಲಿ ಎಕ್ಸ್ಟೆಂಡ್ ನಡೀತಾ ಇದೆ ಈಗ. ಇವರು ಬೌಲಿಂಗ್ ಹೋಯ್ತಾವ್ರೆ, ಇವರು ಬ್ಯಾಟಿಂಗ್ ಆಡ್ತಾವ್ರೆ. ಸೂರ್ಯ ಮುಳುಗ್ತಾವನೆ ನೋಡಿ ಗೈಸ್. ಆಲ್ರೆಡಿ ಮುಳುಗೆ ಹೋಗೋವನ್ನೆಲ್ಲ ಗೈಸ್. ನಿಮ್ಗೆ ತೋರ್ಸೋಣ ಅನ್ನೋಷ್ಟೊಳಗೆ ಇಲ್ಲ ಇಲ್ಲ ಅಲ್ಲಿ ಕಾಣಿಸ್ತೈತೆ ನೋಡಿ. ಸಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಆಗ್ತೈತೆ. ನಾವು ಉಯ್ಯಾಲೆ ಮೇಲೆ ಕುತ್ಕೊಳ್ಳೋಣ ಗೈಸ್. ಸ್ವಲ್ಪ ಹೊತ್ತು ಸುಸ್ತಾಗ್ತೈತೆ. ಸೊ ಈಗ ಉಯ್ಯಾಲೆ ಮೇಲೆ ಕುತ್ಕೊಂಡು ಸಾರಿ ಅಮ್ಮ ಸಿಗಾಕೊಂಡ್ಬಿಟ್ಟಿತ್ತು. ಉಯ್ಯಾಲೆ ಆಡ್ಕೊಂಡು ಈಗ ನೋಡೋಣ. ಇವ್ರು ಯಾರೋ ಕೋಟಿಂದ ಆಚೆಗೆಲ್ಲ ಹೊಡಿತಾವ್ರಲ್ಲ. ಸೊ ಲೆಟ್ಸ್ ಸಿ. ಬಾಬಾ ಏನಲ್ಲಿ ಭಾರಿ ಆಡ್ತಾರೆ ಬಿಡಪ್ಪ. ನೈಸ್ ನೈಸ್ ಮೇಘ. ನೈಸ್ ನೈಸ್ ನೈಸ್. ಏ ಪ್ರೂಫ್ ఉంది ಗೈಸ್. ನೆಟ್ ಒಳಗಡೆ ಹೊಡೆದ್ಬಿಟ್ಟು ಇವನು ಮೇಲ್ಗಡೆ ಬಿತ್ತು ಅಂತವನೇ. ಏನು ಆಸ್ ಇಫ್ ಪ್ರೂಫ್ ಇಲ್ಲ ನನಗೆ. ಮೇಘ ಏನೇ ಮಾಡ್ಕೊಂಡು ಮುಂದಕ್ಕೆ ಬರ್ತಿದ್ಯಾ? ವಾವ್ ವಾವ್ ಓ ಮೈ ಗಾಡ್. ನೀನು ಹೊಡಿಯಕ್ಕೆ ಬಂದೆ ಅನ್ಕೊಂಬಿಟ್ಟೆ. ವಾವ್ ವಾಟ್ ಎ ಗ್ಯಾಪ್. ನೈಸ್ 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 ಗೈಸ್. ಇವರಂತೂ ನಂಬರ್ 1 ಪ್ಲೇಯರ್. ಏನು ಸಖತ್ತಾಗಿ ಆಡ್ತಾರೆ ಗೊತ್ತಾ. ಹಿಂಗೆ ಬೀಳ್ತೈತೆ ಕಾಕು ಹಿಂಗೆ ಬಿಟ್ಬಿಡ್ತಾವ್ರೆ. ನೈಸ್ ಸಖತ್. ಲೆಟ್ಸ್ ಸಿ ಹೌ ದೇ ಪ್ಲೇ ನಾವು. ಚಲೋ ಗೈಸ್ ಬೇಗ ಹಾಕು. ಒಂದು ಪಾಯಿಂಟ್ ಹಾಕು ಇಲ್ಲಿ. ಇವ್ರಿಗಾಕು ಇಂಟರ್ನ್ಯಾಷನಲ್ ಪ್ಲೇಯರ್ಗೆ ಹಾಕು. ಸುಮ್ಮನಿರ. ವಾ ಆ ಕಡೆನೂ ಬಿಟ್ಬಿಟ್ರು ತೂತ್ ಗಣೇಶ್ ಅವರು. ಈ ಕಡೆ ನೋಡೋಣ ಈಗ. ಒಬ್ಬೊಬ್ಬ ಬಿಟ್ರು ನೋಡಿ ಗೈಸ್.
ನೈಸ್ ನಿಮಿ. ವಾವ್ ವಾವ್, ಓ ಮೈ ಗಾಡ್, ವಾವ್ 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 ವಾವ್. ಗೈಸ್ ಪಾಪ ಅವ್ರು ಆಟ ಆಡ್ತಾವ್ರೆ. ಆಟ ಆಡೋಕ್ಕೆ ಮಧ್ಯಕ್ಕೆ ಹೋದ್ರೆ ನನಗೆ ರ್ಯಾಕೆಟ್ ಎಲ್ಲ ಹೊಡೆದು ಕಳಿಸ್ತಾರೆ. ಸೊ ಬನ್ನಿ ಅವ್ರು ಆಡಲಿ. ಗೈಸ್ ಬ್ಯಾಡ್ಮಿಂಟನ್ ಆಡಾಯಿತು, ಕ್ರಿಕೆಟ್ ಆಡಾಯಿತು. ಇವಾಗ ಕಾಫಿ ಮಾಡೋಣ ಅಂತ ಬಂದವ್ರೆ ನಮ್ಮ ಬಾಯ್ಸು. ಕಾಫಿ ಏನ್ ಥರ ಮಾಡ್ತಾರೆ ಅಂತಂದ್ರೆ ಸ್ಟವ್ ಇಲ್ಲದೆ ಇರೋ ಕಾರಣ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡಲ್ವ, ಅದಕ್ಕೆ ನೋಡಿ ಕರೆಂಟ್ ಸ್ಟವಲ್ಲಿ ಮಾಡ್ತಾವ್ರೆ. ಹಾಲು ತಂದು ಸಕ್ಕರೆ ನಮ್ಮ ಸಿಕ್ತಾ? ಸಕ್ಕರೆ ಎಲ್ಲಿತ್ತು? ಡಬ್ದಲ್ಲಿತ್ತಾ? ಓ ಗೈಸ್ ಎಲ್ಲ ಪಾತ್ರಲ್ಲೇ ಮಾಡ್ತಾವ್ರೆ. ಚಿಕ್ಕ ಆಗುತ್ತೆ ನಾ ಕುದೀತದೆ, ಇದು ಫುಲ್ ಕುದೀತದೆ. ಎಂದಪ್ಪ ಇದು ಸ್ವಾಮಿ, ಕಾಫಿ ಕುಡಿಬೋದ? ಕಾಫಿ ಬದುಕ್ಬೋತಾನೆ ಎಲ್ಲರೂ? ಸಾಯೋ ಅಂಥದ್ದು ಹೆಂಗೆಲ್ಲ ಮಾಡೋದು? ಯಾರು ಮಾಡ್ತಾರದು ಎರಡು? ನಾನು ನಿನ್ಮೇಲೆ ನಂಬಿಕೆ ಇದೆ ನನಗೆ. ಇವ್ರ ಕೈಲಂತೂ ಮಾಡಿಸ್ಬೇಡ ಪ್ಲೀಸ್. ಯು ಆರ್ ದ ಏನೋ ಎಲೆಕ್ಟ್ರಿಕ್ ಸ್ಟವ್ ಆಪರೇಟರ್. ವಾಟ್ ಅಬೌಟ್ ಯುವರ್ ರೋಲ್? ವಾಟ್ ಅಬೌಟ್ ಯುವರ್ ರೋಲ್? ವಾಟ್ ಅಬೌಟ್ ವಾಟ್? ಗಾಪ್ 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 ಗಾಪ್. ಮಾಡು ಮಾಡು ಮಾಡು. ರೆಡಿ? 3, 2, 1. ಗಾಪ್ 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 ಗಾಪ್. ಹಿಂಗಲ್ಲ ಕಣೆ ಗೂಗಲ್ ಮಗನೇ, ಹಿಂಗೆ. ಸೊ ಗೈಸ್ ಇವಾಗ ಸದ್ಯಕ್ಕೆ ಇದ್ಯಾಕ್ರೆ ಚೇಂಜ್ ಮಾಡ್ಬಿಟ್ರಿ ಹಾಲ್ನ? ಹಾಲ್ನ ಗೈಸ್ ಇದರಿಂದ ತೆಗೆದು ಇದಕ್ಕೆ ಹಾಕವ್ರೆ. ಅದೇನು ಸಕ್ಕರೆ ಉಯ್ರಾ? ಅದೇನು ಹಾಲು ಕೆಟ್ಟೋಯ್ತಾ ಉಯ್ಯಕ್ಕೆ? ಉಯ್ರಾ ಏಯ್ರಾ ರೇ ಹಾಲು. ಗೈಸ್ ಹಾಲು ಚೆನ್ನಾಗೈತಾ? ಹಾಲು ಚೆನ್ನಾಗೈತಾ? ಓ ಗೈಸ್ ಇಲ್ಲಿ ಬ್ರೂ ತಂದವರು. ಬುರು ನತಿಯಾದ ಪ್ರೀತಿ ಒಳ್ಳೆ ನೋಡ್ದೆ. ನೀನೇ ಹೋಗಿ ಕರ್ಕೊಂಬಂದ? ಓ ಗೈಸ್ ಇಲ್ಲೊಬ್ಳು ಸೋಂಬೇರಿ ಬಂದ್ಲು. ಸೋಂಬೇರಿ ಬರೇ ಕಾಫಿ ಮಾಡೆ ಕಾಫಿ ಮಾಡೆ. ನೀನೇ ಮಾಡಬೇಕು, ಬೇರೆಯವ್ರು ಯಾರಿಗೂ ಕೊಡ್ಬೇಡ. ಬೇರೆಯವ್ರು ಕೊಟ್ರೆ ಅದ್ಗಡಿಸ್ತಾರೆ ಪಕ್ಕ, ಗೊತ್ತಾಯ್ತಾ? ಕಾಫಿ ಮಾಡೋಕ್ಕೆ ಬೇರೆಯವ್ರಿಗೆ ಯಾರಿಗೂ ಕೊಡ್ಬೇಡ ಅಂತಂದೆ. ಸೊ ಗೈಸ್ ಈಗ ಹಾಲು ಕೆಳಗಡೆಯಿಂದ ಕುದಿ ಬರುತ್ತೆ. ನೋಡಿ ಕೆಳಗಡೆಯಿಂದ ಕುದಿ ಬರುತ್ತೆ. ಎಲ್ಲಾದ್ರೂ ಕೆಳಗಡೆಯಿಂದ ಬರುತ್ತಾ? ಎಲ್ಲಾದ್ರೂ ಕೆಳಗಡೆಯಿಂದ ಬರುತ್ತೆ. ವಾಟ್ ಇಸ್ ದಟ್? ಎಲ್ಲಾದ್ರೂ ಕೆಳಗಡೆ ಬರುತ್ತೆ. ನೋಡು ಇವ್ರೇನೇನೋ ಮಾತಾಡ್ತಾರೆ. ಎಲ್ಲಾದ್ರೂ ಕೆಳಗಡೆ ಬರುತ್ತಂತೆ. ಗೈಸ್ ನಮ್ಮನೆಯವರು ನಮ್ಮ ಅಕ್ಕ ಅವ್ರು ಸೇರ್ಕೊಂಡು ಕಾಫಿ ಮಾಡ್ತಾವ್ರೆ. ಹೌದು ಮತ್ತೆ ಯಾವಾಗ ಬರ್ಬೇಕಾದ ಅವಾಗಲೇ ಬರಬೇಕು. ನಿನಗೇನು ಶುಗರ್ ಬಂದೈತಾ? ಆ ಮಟ್ಟಿಗೆ ತಿಂತಾ ಇದೆಯಲ್ಲ, ಹಾಕು ಅನ್ಕೊಂಡು. ಗೈಸ್ ಇದರಲ್ಲಿ 3 ಏನೋ ಕ್ಯಾಪ್ ಅಷ್ಟು, 2 ಕ್ಯಾಪ್ ಅಷ್ಟು ಶುಗರ್ ಹಾಕ್ಸಾಳೆ. ಶುಗರ್ ಏನಾದ್ರು ಜಾಸ್ತಿ ಆಗಲಿ, ನೀನು ಸ್ವೀಟ್ ಆಗಿದೆಯಾ ಅಂತ ಗೊತ್ತು. ಕಾಫಿನ ಸ್ವೀಟ್ ಮಾಡಬೇಡ. ಕಮ್ಮಿ ಆದರೆ ಇನ್ನೊಂದು ಹಾಕೊಳ್ಳೋದು. ಜಾಸ್ತಿ ಆಗ್ಬಿಟ್ರೆ ನೀರು ಹಾಕ್ತೀಯಾ? ತೀರಾ ಸ್ವೀಟ್ ಆದರೆ ಮಗ್ಚಿಟ್ಟು ಹೊಡಿತದೆ ಅಲ್ವಾ? ಪಾಯಿಂಟ್ ತಾನೆ. ಸೊ ಗೈಸ್ ನೋಡಿ ಫ್ಯೂಚರಲ್ಲಿ ಹಿಂಗೆ ಇರುತ್ತೆ. ಫ್ಯೂಚರಲ್ಲಿ ನಮ್ಮ ಮನೆಗೆ ಇವಳು ಬಂದಮೇಲೆ ಹಿಂಗೆ ಇರುತ್ತೆ. ಹಿಂಗೆ ಗೊತ್ತಾ? ಇವಳು ಹಿಂಗೆ ಇರ್ತಾನೆ ಅಂದರೆ ಇವಳೆ ನಮ್ಮ ನೂನಾಜಿ ಬಂದ್ಬಿಟ್ಟು ನಮ್ಮ ಅತ್ತಿಗೆ ಜಾಗದಲ್ಲಿರ್ತಾರೆ. ಸೊ ಇವರು ಬಂದ್ಬಿಟ್ಟು ಪೂಜಾ ಅವರು, ಇವ್ರು ಬಂದ್ಬಿಟ್ಟು ಸಾನಾ ಅವರು. ನಾನು ಮನೆಗೆ ಹಿಂಗೆ ಬ್ಲಾಗ್ ಮಾಡ್ಕೊಂಬಂದಾಗ ಇಬ್ಬರು ಸೇರ್ಕೊಂಡು ಕಾಪಿ ಮಾಡ್ತಾ ಇರ್ತಾರೆ. ಹೆಂಗೈತಲ್ಲ? ಕ್ರೇಜಿ ಆಗೈತಲ್ಲ ಗೈಸ್? ಚೆನ್ನಾಯ್ತಲ್ಲ? ಜಾಸ್ತಿ ಇಮ್ಯಾಜಿನ್ ಮಾಡ್ತಾ ಇದೆಯಾ? ಮಾಡ್ಕೊಂಡು ನಾನು 3 ತಿಂಗಳು ಮನೇಲಿ ಇರ್ತೀಯ. ಆಮೇಲೆ ಗೈಸ್ ನಾನು ಏನು ಮಾಡ್ತೀನಿ ಅಂತಂದರೆ ಹಿಂಗೆ ಹಾಲಿರುತ್ತೆ, ಹಿಂಗೆ ಎತ್ಬಿಟ್ಟು ಹಿಂಗೆ ಚೆಲ್ಬಿಟ್ಟಿರ್ತೀನಿ. ಹಿಂಗೆ ಚೆಲ್ಬಿಡೋದು. ಗೈಸ್ ಈಗ ಎಲ್ರಿಗೂ ಅಂದರೆ ಎಲ್ಲರೂ ಆಟಾಡಿ ಕುಣಿದಾಡಿ ಫುಲ್ ಸುಸ್ತಾಗ್ಬಿಟ್ಟವ್ರೆ. ಎಲ್ಲರೂ ರೆಸ್ಟ್ ಮಾಡ್ತಾವ್ರೆ. ಈಗೆಲ್ಲ ಎಣ್ಣೆಗೆ ಅಂತ ಅಂದ್ಬಿಟ್ಟು ಫ್ರೂಟ್ಸ್ ಕಟ್ ಮಾಡ್ತಾರೆ. ಏನ್ರಿ ಹೇಳ್ರಿ? ನೀರು ಫ್ರಿಡ್ಜ್ ಒಳಗಡೆ ಇರ್ಬೇಕು ನೋಡ್ರಿ. ಇಲ್ವಾ ಫ್ರಿಡ್ಜ್ ಒಳಗೆ? ಅಲ್ಲೇ ಐತೆ ಬಾಟ್ಲು ಅಲ್ಲೇ ಐತೆ. ಇದೆ ಎತ್ಕೊ. ಓಡ್ಕನ ಓಡ್ಕ ಕುಡ್ದ್ಬಿಟ್ಟು ಆಮೇಲೆ ಇಲ್ಲೇ ಬಿದ್ದೈತಿ. ಆಮೇಲೆ ನೀನು ಓಡ್ಕ ಕುಡ್ದ್ಬಿಟ್ರೆ. ಸೊ ಗೈಸ್ ಇವಾಗ ಫ್ರೂಟ್ಸ್ ಎತ್ಕೊಂಬರ್ತಾರೆ. ಫ್ರೂಟ್ಸ್ ಎತ್ಕೊಂಬಂದ್ಮೇಲೆ ಎಲ್ಲ ಕಟ್ ಮಾಡ್ಬೇಕು ಎಣ್ಣೆ ಹೊಡಿಯೋಕ್ಕೆ. ಯಾರೋ ಬಂದರು ಗೈಸ್, ಅದಕ್ಕೆ ಸ್ಟಾಪ್ ಮಾಡಿದೆ. ಸೊ ಇವಾಗ ಎಲ್ಲರೂ ಎಣ್ಣೆ ಹೊಡಿಯೋಕ್ಕೆ ಅಂತ ಕುತ್ಕೊತಾರೆ. ಆವಾಗ ನಮ್ಮ ಮಿಸ್ಸಸ್ದು ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಟ್ ಇಸ್ ಅ ಸರ್ಪ್ರೈಸ್ ಥಿಂಗ್. ಲೆಟ್ಸ್ ಸಿ ಹೌ ದೇ ರಿಯಾಕ್ಟ್. ಐ ಥಿಂಕ್ ಎಲ್ರಿಗೂ ಇಷ್ಟು ಡೌಟ್ ಬಂದಿರುತ್ತೆ. ಸೊ ಲೆಟ್ಸ್ ಸಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ. ಗೈಸ್ ನೋಡಿ ಮದುವೆಗೂ ಮುಂಚೆ ಜಾಸ್ತಿ ಆಡ್ತಾಳಲ್ವಾ? ಚಾಕಲ್ಲಿ ಎತ್ತು ಬಿಡ್ತೀನಿ ಏನೋ. ಭೂತ ಆಗಿ ಬಂದು ಕಾಡಿ ಸಾಯಿಸ್ಬಿಡ್ತೀಯಾ? ಗೈಸ್ ನೈಟ್ ಹೊತ್ತಲ್ಲಿ ರೆಸಾರ್ಟ್ ಹೆಂಗೆ ಕಾಣುತ್ತೆ ನೋಡಿ. ಲೈಟೆಲ್ಲ ಆನ್ ಮಾಡಿದ್ದಾರೆ, ಸಗದಾಗ ಕಾಣ್ತಾ ಇದ್ದಲ್ಲ. ಸಿ ಮಸ್ತಾಗೈತೆ ನೋಡಿ ಗೈಸ್. ಸುತ್ತ ಲೈಟ್ ಹಾಕ್ಸವ್ರೆ. ಆ್ಯಂಡ್ ಇಲ್ಲಿ ಸೆಂಟ್ರಲ್ಲಿ ಟೇಬಲ್ ಹಾಕವ್ರೆ.
ಇಲ್ಲೇ ಎಲ್ಲ ಕೂತಿದ್ದೋ ನಾವು. ಸೊ ಈಗ ಇಲ್ಲಿ ಟೇಬಲ್ ಹಾಕವ್ರೆ, ಇಲ್ಲೇ ಫ್ರೂಟ್ಸಲ್ಲಿ ಇಟ್ಟಿದ್ದೀವಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಇಲ್ಲಿದೆಯಲ್ಲ ಫ್ರೂಟ್ಸು. ಸೊ ಅಲ್ಲಿದೆ, ಅದನ್ನು ತಂದು ಇಲ್ಲಿಟ್ಟು ಕಟ್ ಮಾಡಿ ಎಣ್ಣೆ ಹೊಡಿಯೋಕೆ ರೆಡಿ ಮಾಡ್ಕೊತಾರೆ. ಸೊ ಬನ್ನಿ ರೆಡಿ ಮಾಡೋಣ. ಅದಕ್ಕಿಂತ ಮುಂಚೆ ಇವ್ರು ಮಾಡಿರೋ ಕಾಫಿ ಕುಡಿಯೋಣ. ಸೊ ಕಾಫಿ ಇದು ಎಲೆಕ್ಟ್ರಿಕ್ ಸ್ಟವಲ್ಲಿ ಬರೋ ಡೌಟ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಬರಲಿ, ಲೆಟ್ಸ್ ಗೋ ಗೈಸ್. ಅಂತ ಇಂತ ಕಾಫಿ ರೆಡಿ. ಇಲ್ಲಿ ನೋಡಿ, ಹೆಣ್ಣೋಡೋ ಶಾಸ್ತ್ರದಲ್ಲಿ ಹೆಣ್ಣು ಬಂದೈತೆ ಕಾಫಿ ಇಟ್ಕೊಂಡು. ಕೊಡಮ್ಮ ಎಲ್ರಿಗೂ, ಕೊಡಮ್ಮ, ಬರಮ್ಮ. ಎಲ್ಲ ನೋಡ್ರಪ್ಪ, ನೋಡ್ಬಿಟ್ಟು ನಮ್ಮ ಹೆಣ್ಣು ನಡಿಗೆ ಎಲ್ಲ ಚೆನ್ನಾಗಿದೆಯಾ, ಹೆಣ್ಣು ಓಕೆನಾ ಹೇಳ್ಬೇಕು ನೀವು. ತಗೊಳ್ರಿ, ತಗೊಳ್ಳಿ. ನಿಧಾನ ಉಯ್ಯಲ್ಲ ಆಡ್ತಾ ಇರ್ತಾ ಮಕ್ಕದನ್ನ ಕೆರ್ಸ್ಕೊಬಿಟ್ರಿ. ಅಲ್ಲಲ್ಲ ನೋಡಿ ಗೈಸ್, ಎಂಥ ಸರ್ವರ್ ನೋಡಿ ಗೈಸ್, ಇಂಥ ಸರ್ವರ್ ಎಲ್ಲರೂ ಸಿಗ್ತಾರೆ ನಿಮಗೆ. ತಗೊಳಮ್ಮ, ಯಾಕಮ್ಮ ನಿನ್ಗೆ ಯಾರು ಹುಡುಗಿ ಸರ್ವರ್ ಅವರು? ಗೈಸ್ ಇಲ್ಲಿ ನೋಡಿ, ಎಲ್ಲ ಕ್ರಿಕೆಟ್ ಆಯ್ತು, ಬ್ಯಾಡ್ಮಿಂಟನ್ ಆಯ್ತು, ಈಗ ಅದೇ ಥ್ರೋ ಬಾಲ್ ಆಡ್ತಾವ್ರೆ. ಪ್ಲೀಸ್ ಎಲ್ಲರೂ ಸ್ನಾಕ್ಸ್ ಬನ್ನಿ. ಕಾಬಿಡಿ ಚಾಯ್ ಬದುಕ್ಬೋದು ಕಣಂದ್ ಕುಡಿ, ಬದುಕ್ಬೋದು. ಸೊ ಗೈಸ್ ಎಲ್ಲರೂ ಪಾಪ ಸುಸ್ತಾಗವ್ರೆ ಅಂತ ಅಂದ್ಬಿಟ್ಟು ನಮ್ಮ ನೂನಜ್ಜಿ ಕಾಫಿ ಮಾಡ್ಕೊಂಡ್ ಬಂದವ್ರೆ. ಎಲ್ಲ ಕುಡಿದ್ಬಿಟ್ಟು ಟೇಸ್ಟ್ ಹೇಳ್ಬೇಕು ಹೆಂಗೈತೆ ಅಂತ. ಎತ್ಕೊಳಮ್ಮ, ಕುಡಿಯಮ್ಮ. ಯಾಕಮ್ಮ, ಯಾಕೆ ಸಕ್ಕರೆ ಇಲ್ವಾ? ಗಣೇಶ್ ಕೊಡಮ್ಮ, ಇಲ್ಲಿ ನಾನೊಂದು ಟೇಸ್ಟ್ ಮಾಡಿ ನೋಡ್ತೀನಿ. ಎಕ್ಸ್ಕ್ಯೂಸ್ ಮೀ. ಗೈಸ್ ಸೀರಿಯಸ್ಲಿ ಚೆನ್ನಾಗಿದೆ. ಇಟ್ಸ್ ಗುಡ್. ಚೆನ್ನಾಗಿಲ್ವಾ? ಚೆನ್ನಾಗಿದೆ ತಾನೇ? ಬರ್ತೀನಿ ಎಲ್ರಿಗೂ. ಸಿಪ್ಪಿಯಪ್ಪ, ಸಾರಿ ಚಿಪ್ తీసుకోಪ್ಪ. ಎಲ್ಲ ಬಂದಿ. ಹೌ ಇಸ್ ದ ಕಾಫಿ ಚಕ್ರ ಇಲ್ಲ. ಸಾಕಲ್ಲ, ಜಾಸ್ತಿ ಶುಗರ್ ಬಂದ್ಬಿಡ್ತದೆ. ಬಿಡು ನೀವಿ. ಕಾಫಿ ಹೆಂಗೈತೆ? ಮಸ್ತಾಗೈತಾ? ನೈಸ್. ಕ್ರೆಡಿಟ್ಸ್ ಎಲ್ಲ ನಮ್ಮ ನೋನಾಜಿಗೆ ಹೋಗ್ಬೇಕು ಮದುವೆ ಹೆಣ್ಣಿಗೆ. ಓಕೆ, ಕುಡಿಯಮ್ಮ. ನೀನು ಕುಡಿದ್ಬಿಟ್ಟು ನೀನೇ ಟೇಸ್ಟ್ ಹೇಳು. ಕುಡಿ. ನೀವು ಕಾಫಿ ಮಾಡೋದು ಹೇಳ್ಕೊಟ್ರದ? ಅವರೇ ಅಂತ ನಮ್ಮ ಕಾಫಿ ಮಾಡೋದು ಹೇಳ್ಕೊಟ್ಟಿದ್ದು. ನಿನ್ ದುಃಖಲ್ಲೇ ಗೊತ್ತಾಗ್ತೈತ್ ಬಿಡು. ಸೊ ಗೈಸ್ ಇನ್ನ ಇಲ್ಲಿದ್ದಾರೆ, ಇಲ್ಲಿ ಕೇಳೋಣ. ರಾಮ್ದಿದು. ನಾವೆಲ್ಲ ಈ ಕಾಫಿ ಕುಡಿದ್ರೆ ರಾಮಣ್ಣ ಈ ಕಾಫಿ ಯಾವ್ದಲ್ಲಿ? ರಾಯಲ್ ಸ್ಟ್ಯಾಕ್ ಕಾಫಿ ಅಣ್ಣಂದು. ಎಲ್ಲ ಹಾಟ್ ಕಾಫಿ ಕುಡಿತಾನೆ. ನಾವು ಈ ಕಾಫಿ ಕುಡಿದ್ರೆ ಅಣ್ಣ ಹಾಟ್ ಕಾಫಿ. ಅವಸ ಕಾಫಿ ಹೇಗಿದೆ? ನೀವು ಮಾಡಿದ್ದ? ಅದಕ್ಕೆ ಚೆನ್ನಾಗಿದೆ. ಏನ್ ಕಾಫಿ ನೋ ಮರ, ಚೆನ್ನಾಗಿಲ್ಲಪ್ಪ. ಹೆಂಗೈತೆ ಕಾಫಿ? ನೂನಜ್ಜಿ ಮಾಡಿರತ್ತಕ್ಕೆ ಸಖತ್ತಾಗೈತೆ. ಸ್ನಾನ ಮಾಡಿದ್ರೆ ಗೈಸ್ ಇಲ್ಲಿ ನೋಡಿ, ಟ್ಯಾಲೆಂಟೆಡ್ ಗಾ. ಇಲ್ಲಿ ನೋಡಿ, ಅದೇ ಎಬ್ಬೆಟ್ಟಲ್ಲಿ ತಿರ್ಗಿಸ್ತಾವನೆ ಹೆಂಗೆ ಬಾಲ್. ಪ್ಲೀಸ್ ಸಪೋರ್ಟ್ ಹಿಮ್. Please do sabakaraib. The mummy is telling sabakaraib. Guys, ಕಾಫಿ ಸಕ್ಕತ್ತಾಗೈತೆ. ಇಲ್ಲಿ ಇವರಿಬ್ರದ್ದು ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಅವರೇನೋ ಕಣ್ಣಲ್ಲಿ ಸನ್ನೆ ಕೊಡ್ತಾವ್ರೆ, ಇವರೇನೋ ಕಣ್ಣಲ್ಲಿ ಸನ್ನೆ ಕೊಡ್ತಾವ್ರೆ. ಜೊತೆಗೆ ಗೈಸ್ ಈವ್ನಿಂಗ್ ಟೈಮಲ್ಲಿ ಕಾಫಿ, ಸಾಂಗ್, ಒಳ್ಳೆ ಫ್ರೆಂಡ್ಸ್. ಇದಕ್ಕಿನ್ನ ಇನ್ನೇನ್ ಬೇಕು ಗೈಸ್? ಏನ್ ಬೇಕು? ಇಡ್ಲಿ 2 ಪ್ಲೇಟ್ ಇಡ್ಲಿ ವಡ ಬೇಕಂತೆ. ಬನ್ನಿ ಗೈಸ್, ಕಾಫಿ ಮಸ್ತಾಗಿತ್ತು. ಎಣ್ಣೆ ಸೆಟಪ್ ತೋರಿಸ್ತೀನಿ ನಿಮಗೆ. ಓಕೆ, ಥ್ರೋಬಾಲ್ ಆಡಿ ಕಾಫಿ ಕುಡ್ದು ಎಲ್ಲ ಆಯಿತು. ಈಗ ಇವ್ರನ್ನೆಲ್ಲ ಎಲ್ಪಿಗೆ ಬಂದರು ಅಂತಂದರೆ ಎಲ್ಲ ಹೆಂಗೆ ಬಿತ್ಕೊಂಡವ್ರು ನೋಡಿ. ಇಲ್ಲಿ ಪಾಪ ನಮ್ಮ ನೂನಜ್ಜಿ ದ ಹಾರ್ಡ್ ವರ್ಕರ್ ಹೆಂಗೆ ಹಾರ್ಡ್ ವರ್ಕ್ ಮಾಡ್ತಾವ್ರೆ ಅಂತಂದರೆ ನೋಡಿ. ಸೊ ಇದೆಲ್ಲ ಗೈಸ್ ಎಣ್ಣೆಗೆ ಹಾಕಕ್ಕೆ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡವ್ರೆ ನೋಡಿ. ಇಲ್ಲೇನೇನು ಕಾಣಿಸ್ತಿದೆ ನಿಮಗೆ? ಆ್ಯಪಲ್ಲು, ವಾಟರ್ ಮೆಲನ್ನು, ಪೈನಾಪಲ್ಲು, ಪೊಮೊಗ್ರನೇಟು, ಫ್ರೂಟ್ ಪಂಚ್ ಮಾಡ್ತಾವ್ರೆ. ಓಕೆ, ವಿಲ್ ಡೂ. ಸೊ ಅದಕ್ಕೆ ಇಷ್ಟೆಲ್ಲ ಕಟ್ ಮಾಡಿದ್ರು. ನಾನು ಇಷ್ಟೇ ಕಟ್ ಮಾಡಿದ್ದು. ಇದು ನಿವಿ ವರದ್ರು, ಅದು ನಮ್ಮ ನೂನಜ್ಜಿ ಫುಲ್ ಮಾಡಿದ್ದು. ಇದು ಶ್ರೀರಾಮ್ ಎಲ್ಲ ಕಟ್ ಮಾಡಿ ಅದ್ರೊಳಗೆ ಹಾಕ್ತಾವ್ನೆ. ಇದು ವಾಟರ್ ಮೆಲನ್ ಸ್ವಲ್ಪ ಬೆಂಡ್ ಬಂದ್ಬಿಟ್ಟೈತೆ, ಇವನೇ ತಂದಿರೋದು. ಸೊ ಎಲ್ಲರೂ ಫುಲ್ಲು ರೆಡಿ. ಒಂಥರ ಬೆಂಡಾಗೈತೆ. ಗೈಸ್, ಮ್ಯಾಜಿಕ್ ಮೊಮೆಂಟ್ಸ್. ನನ್ನ ಜೀವನದಲ್ಲಿ ಮೊಮೆಂಟ್ಸೇ ಇಲ್ಲ, ಮ್ಯಾಜಿಕ್ ಎಲ್ಲ ಆಗುತ್ತೆ. ಎಲ್ಲರೂ ರೆಡಿ ಆಗವ್ರೆ. ಹಣ್ಣು ತಿಂತಾ ಇದ್ದೀರಾ? ಎವ್ರಿಬಡಿ ಆರ್ ಈಟಿಂಗ್ ಫ್ರೂಟ್ಸ್. ಓಕೆ, ಲೆಟ್ ದಮ್ ಹ್ಯಾವ್. ಇಲ್ಲಿ ನಮ್ಮ ನೀವಿ ಕೆಲಸ ಮಾಡು ಅಂತಂದ್ರೆ ಮೊಬೈಲ್ ಹಿಡ್ಕೊಂಡು ಕೂತಿದ್ಯಲ್ಲ ನೀವಿ. ಹಾಕೋ ಮಚ್ಚ, ಇವಾಗ ಇದನ್ನು ಉಯ್ತೀಯ ಇವಾಗ ಮಚ್ಚ, ಇದನ್ನು ಉಯ್ತೀಯ ಇವಾಗ. ಉಯ್ಯಿ ಇವಾಗ. ಗೈಸ್ ಈಗ ಮ್ಯಾಜಿಕ್ ಮೂಮೆಂಟ್ಸ್ನ ಇದ್ರೊಳಕ್ಕೆ ಹುಯ್ಯಮ್ಮ ಅನ್ಕೊಂಡು ಉಯ್ತಾರೆ ಇವಾಗ. ಸೊ ನೋಡೋಣ ಬನ್ನಿ ಹೆಂಗೆ ಉಯ್ತಾನೆ ಅಂತ. ಉಯ್ಯೋ ಮಚ್ಚ ಉಯ್ಯೋ. ಸ್ನ್ಯಾಪ್ ಸಾಕಾದಾಗ ತೆಗಿತೀಯ ಉಯ್ಯಿ. ಗಣೇಶ್ ಗೈಸ್, ನನ್ನ ಫ್ರೆಂಡ್ ಗಣೇಶ್ ಸ್ನಾನಕ್ಕೆ ಹೋಗೋನೆ. ಒಂದು ಸ್ವಲ್ಪ
ಫ್ರೆಶ್ ಅಪ್ ಆಗ್ಬಿಟ್ಟು ಬರಕ್ಕೆ ಸ್ಪ್ರೈಟ್ ಎತ್ಕೊಂಬರೋ ಸ್ಪ್ರೈಟ್ ಮಚ್ಚ ಸ್ಪ್ರೈಟ್ ಎತ್ಕೊ ಮಚ್ಚ ಸ್ಪ್ರೈಟ್ ಎತ್ಕೊ ಮಾಮ್ ಉಯ್ಯಿ ಮಾಮ್ ಒಂದೇ ನಿಮಿಷ ಇರೋ ನಾನೇ ತೆಗೆದು ಬಿಡ್ತೀನಿ ಇದನ್ನ ಮ್ಯಾಜಿಕ್ ಮೂಮೆಂಟ್ಸ್ ನೋಡಿ ಗೈಸ್ ಹೆಂಗೈತೆ ಬಾಟ್ಲು ಅವನು ಗೈಸ್ ಅಲ್ಲಿ ಎಣ್ಣೆ ಐತೆ ಅದಕ್ಕೆ ಅವ್ನು ನಂಗೆ ಹೇಳ್ತಾವನೆ ಮಾಡು ಇಲ್ಬಾ ಮಾಡು ಅಂತ ಅದು ಆಲ್ರೆಡಿ ಮಾಡಿದ್ದೀನಿ ಮಾಡ್ದಾ ಓ ಮಾಡಿದ್ದೀನಿ ಗೈಸ್ ನೋಡಿ ಓ ಇಲ್ಲಿ ಗೈಸ್ ಬಕಾಡಿ ನೋಡಿ ಹೆಂಗ್ ಜೋನ್ಸವ್ರು ನೋಡಿ ಇಲ್ಲಿ ಬಕಾಡಿ ಇಷ್ಟು ಇದ್ಯಾವ್ದಿದು ಕಾಲ್ಸ್ಬರ್ಗ್ 4 ಕಾಲ್ಸ್ಬರ್ಗ್ ಅದ್ರ ಜೊತೆಗೆ 2 ಕೋಕು 1 ಸ್ಪ್ರೈಟು 2 ವಾಟರ್ ಬಾಟ್ಲು ಐಸ್ ಕ್ಯೂಬು ಮೊಸರು ಅದು ಮಧ್ಯಾಹ್ನದ್ದು ಬಿಡು ನಿಮ್ಗೆ ಏನು ತತ್ತಿದ್ದೀನಿ ನೀವೇ ಚಿಲ್ಲಿ ಪೌಡ್ರ್ ಏನಕ್ಕೆ ನೀವೇ ನನಗೆ ಈ ಬಾಟ್ಲು ಭಾರಿ ಇಷ್ಟ ಆಯಿತು ಗೈಸ್ ಈ ಬಾಟ್ಲು ತುಂಬ ಇಷ್ಟ ಆಯಿತು ನನಗೆ ಸೊ ಬನ್ನಿ ಇವಾಗ ಇದನ್ನೆಲ್ಲಾನು ಈಗ ಕಟ್ ಮಾಡಿರೋ ಫ್ರೂಟ್ ಒಳಗಡೆ ಪೋರ್ ಮಾಡೋ ಟೈಮ್ ಲೆಟ್ಸ್ ಪೋರ್ ದಿಸ್ ಇನ್ನೊಂದು ಪ್ಲೇಟ್ ಶಾಲು ಮಾಮ್ ಈಗ ಉಯ್ತೀಯಾ ತಗೋ ಉಯ್ತೀಯಾ ತಗೋ ಉಯ್ಯಿ So guys, opening the magic moments. Let's go. Hey, ಇದೆಲ್ಲ ಸೈಡ್ಗೆ ಇಕ್ಕು ನೂನ್ಸ್ ಮುಂದೆ ಬಾ Guys, it's time to pour the magic moments and Sprite. Sprite is poured by Nunaji and magic moments is poured by Sri Ram. Shiva. ನೋಡಿ ಗಾಯ್ಸ್ ನೋಡಿ ಕುಡುಕರ ಬಳಗ ಯಾರ್ಯಾರಿದೆ ಎಲ್ಲ ನೋಡಿ ಸ್ಪ್ರೈಟ್ ಜಾಸ್ತಿ ಆಗ್ಲಿಲ್ವಾ ಸ್ವಲ್ಪ ಸ್ಪ್ರೈಟ್ ಜಾಸ್ತಿ ಆಗ್ಲಿಲ್ವಾ ಇಲ್ವಾ 1 ಲೀಟರ್ ಹಾಕಿದೆ ಇನ್ನೂ ಜಾಸ್ತಿ ಆಯ್ತು ಅನ್ಸ್ತಲ್ಲ ಉಯ್ಯೋ ಮಚ್ಚ ಉಯ್ಯೋ ಯಾಕೋ ಫುಲ್ ಖಾಲಿ ಮಾಡ್ತೀಯ ತಾನೇ ಅದನ್ನ ಬೇಡ ವೇಸ್ಟ್ ಆಗೋಗುತ್ತೆ ಯಾಕೆ ವೇಸ್ಟ್ ಆಗುತ್ತೆ ಯಾರು ಕುಡಿಯಲ್ಲ ಕುಡಿಯೋರು ಇದ್ರೆ ನೀವೇ ತಾನೇ ಕುಡಿಯೋದು ಇನ್ನೇನು ಕುಡಿದು ಖಾಲಿ ಮಾಡ್ಬೇಕು ನೀವೇ ಇಲ್ಲಿ ಹಾಫ್ ಬಾಟ್ಲ್ ಇರ್ಲಿ ಸಹನಾಜಿಗೆ ಆಯ್ತು ಸ್ವಲ್ಪ ಬೈಕ್ ಹಾಕೊಂತೀನಿ ಹಾ ರಾ ಶಿವ ಎತ್ಕೊ ಹಾಕೋ ಪೈನಾಪಲ್ ಹಾಕೋ ಬಾಳಿಕೆ ಹಾಕೋ ಪೈನಾಪಲ್ ಹಾಕೋ ಅಲ್ಲ ನೋಡು ಇದ್ರೊಳಗೆ ಕೈ ಎತ್ಬಿಟ್ಟ ತಗೊಂಡು ಸೊ ಗೈಸ್ ಈಗ ಇಟ್ಸ್ ಟೈಮ್ ಟು ಹ್ಯಾವ್ ಥ್ಯಾಂಕ್ ಯು ಮಮ್ಮಿ ಮೋಸ್ಟ್ ವೇಟೆಡ್ ಅದ್ರಲ್ಲಿ ಏನೋ ಬಿದ್ದೈತೆ ನೋಡು ಅಲ್ಲಿ ಕ್ಯಾಪ್ ಬಿದ್ದೈತೆ ನೋಡು ಎಸ್ ರೆಡಿ ಆಯ್ತು ಕುಡಿತಾ ಇದ್ರೆ ಇವಾಗ ಇದು ಸ್ಪ್ರೈಟ್ ಗೈಸ್ ಇದು ಸ್ಪ್ರೈಟ್ ಅಂಡ್ ದಿಸ್ ಇಸ್ ವಾಟ್ ಮ್ಯಾಜಿಕ್ ಮೂಮೆಂಟ್ಸ್ ಅಂಡ್ ಸ್ಪ್ರೈಟ್ ಇದು ಫಾರ್ ನಾನ್ ಡ್ರಿಂಕರ್ಸ್ಗೆ ಅಂಡ್ ದಿಸ್ ಇಸ್ ಫಾರ್ ಡ್ರಿಂಕರ್ಸ್ ಸೊ ಲೆಟ್ಸ್ ಸಿ ಹೌ ದ ಏನಂತ ಹೇಳೋದು ಇದಕ್ಕೆ ಒಕೇಶನ್ ವಾಟ್ ಡು ವಿ ಕಾಲ್ ಏನಂತ ಹೇಳೋದು ಇದಕ್ಕೆ ದಿಸ್ ಇಸ್ ಸ್ಮಾಲ್ ಪ್ರೈವೇಟ್ ಪಾರ್ಟಿ ಪ್ರೈವೇಟ್ ಪಾರ್ಟಿ ಸಿಟ್ಟಿಂಗ್ ಸೊ ಎಲ್ಲ ಇಲ್ಲಿ ಆರಾಮಾಗಿ ಗಾಳಿ ಹವಾ ತಗೊಂಡು ಕೂತವ್ರೆ ಗೈಸ್ ಇದರಲ್ಲಿ ಕೆಲವ್ರು ಮಾತ್ರ ಕುಡಿತಾರೆ ಇನ್ನು ಕೆಲವ್ರು ಕುಡಿಯಲ್ಲ ಕುಡಿಯೋರ್ಗೆಲ್ಲ ಇದು ಕುಡಿದೇ ಇರೋರ್ಗೆ ಅದು ಆ್ಯಂಡ್ ಇವರಿಬ್ರು ಬರೀ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಆಗ್ತಾ ಕೂತವ್ರೆ ಎಷ್ಟು ಆರ್ಡ್ರ್ ಮಾಡಿದ್ದೀವಿ ಏನು ತಿಂತಾ ಇದ್ದೀವಿ ಅಂದ್ಕೊಂಡು ನಾಳೆ ಬೆಳಿಗ್ಗೆ ಆರ್ಡ್ರ್ ಮಾಡಿರೋದನ್ನ ಲೆಕ್ಕ ಹಾಕಿ ಅಂತಂದ್ರು ಬಿಡ್ತಾ ಇಲ್ಲ ಇವರು ಸೊ ಪ್ಲೀಸ್ ಐ ವುಡ್ ರಿಕ್ವೆಸ್ಟ್ ಬೋತ್ ಆಫ್ ಯು ಟು ಕಮೆಂಟ್ಸ್ ಪ್ಲೇಸ್ ಯುವರ್ ಆಸಸ್ ದೇರ್ ಪ್ಲೀಸ್ ಗೈಸ್ ನೋಡಿ ಮಾವಿನಕಾಯಿ ಸೌತೆಕಾಯಿ ಇದೆಲ್ಲ ಸೈಡ್ಸ್ಗೆ ಗೈಸ್ ಆ್ಯಂಡ್ ಇನ್ನೂ 2 ಮಾವಿನಕಾಯಿ ಉಳ್ದೈತೆ ಇದು ಜಾಸ್ತಿ ಆಗ್ಬಿಟ್ಟೈತೆ ಅಂದ್ಬಿಟ್ಟು ಕಟ್ ಮಾಡಿಲ್ಲ ಆ್ಯಂಡ್ ಇದು ಲೆಫ್ಟ್ ಓವರ್ ವಾಟರ್ ಮೆಲನ್ ಆ್ಯಂಡ್ ಲೆಫ್ಟ್ ಓವರ್ ಕುಕುಂಬೆ ಇದೊಂದಿದೆ ಇನ್ನೂ ಕಟ್ ಮಾಡಿಲ್ಲ ಸೊ ಸೋರ್ತು ಟಿಶ್ಯೂ ಹಾಕು ಅಯ್ಯೋ ಗಣೇಶ ಸೋರೋಯ್ತು ಗೈಸ್ ಇದೆಲ್ಲ ಫಾರ್ ಸೀರಿಯಸ್ ಆಗಿ ತಗೊಬಿಡಿ ಆಯ್ತಾ ಟಿಶ್ಯೂ ಹಾಕೋ ಏನಾಗಲ್ಲ ಹಾಕೋ ಸೊ ಗೈಸ್ ನೋಡಿ ಎಲ್ಲ ಗಾಳಿ ಯಾವ ತಗೊಂಡು ಆರಾಮಾಗಿ ಕುತ್ಕೊಂಡ್ಬಿಟ್ಟವ್ರೆ ಸಿ ಇವೆಲ್ಲ ಸ್ಪ್ರೈಟ್ ಕುಡಿಯೋ ಮುಸುಡಿಗಳು ಇವು ಅದರ್ ಸ್ಪ್ರೈಟ್ ಕುಡಿಯೋ ಮುಸುಡಿ ಇದು ಎಣ್ಣೆ ರಾ ನೀನ್ ಸ್ಪ್ರೈಟ್ ವಾಟ್ ಯು ಆರ್ ಡ್ರಿಂಕಿಂಗ್ ಸ್ಪ್ರೈಟ್ ನೋ ನೀನ್ ಒಬ್ಳೆ ಕುಡಿಯೋದು ಶಿ ಇಸ್ ಹ್ಯಾವಿಂಗ್ ಬುಗಾಡಿ ಬಾಬಾ ನಿಂದ ಯಾವ್ದು ಇಲ್ಲ ಇವನು ನಿಂದ ಯಾವ್ದು ವಾಟರ್ ಮೆಲನ್ ಜ್ಯೂಸ್ ಗೈಸ್ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತು ದಟ್ ನಾನು ನನ್ನ ಫಿಯಾನ್ಸಿನ ನನ್ನ ಸೆಕೆಂಡ್ ಗ್ಯಾಂಗ್ಗೆ ಕರ್ಕೊಂಬಂದು ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ದೆ ಸೊ ಎಲ್ಲರೂ ಅಲ್ಲಿ ಆಲ್ರೆಡಿ ಸೆಟ್ಟಿಂಗ್ ಕೂತವ್ರೆ ಅಂದರೆ ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡು ಕೂತವ್ರೆ ಅಂದರೆ ಕೆಲವರು ಜ್ಯೂಸ್ ಕೊಟ್ಕೊಂಡು ಎಣ್ಣೆ ಹೊಡಿತಾವ್ರೆ ಸೊ ಇವಾಗ ಎಲ್ಲರಿಗೂ ಹೋಗ್ಬಿಟ್ಟು ಅವ್ರಿಗೆ ರಿವೀಲ್ ಮಾಡೋಣ ಆ್ಯಂಡ್ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ದಟ್ ನಮ್ಮ ಹುಡುಗಿ ಇವಳೆ ಅಂತ ಸೊ ಇವಾಗ ಕರ್ಕೊಂಬಂದು ಎಲ್ರಿಗೂ ಪರಿಚಯ ಮಾಡಿಸಿದ್ದೀನಿ ಬಟ್ ಇದ್ರ ಬಗ್ಗೆ ಏನು ಹೇಳಿಲ್ಲಲ್ಲ ಸೊ ಅವ್ರಿಗೆ ಗೊತ್ತಿಲ್ಲ ಲೆಟ್ಸ್ ಸಿ ಹೌ ದೇರ್ ರಿಯಾಕ್ಷನ್ ವಿಲ್ ಬಿ ಸೊ ಇವಾಗ ಆಲ್ರೆಡಿ ಎಲ್ಲರೂ ಹೆಂಗೆ ಕುತ್ಕೊಂಡ್ಬಿಟ್ಟವ್ರೆ ಸೊ ಈಗ ಅವರಿಗೂ
ಎಲ್ಲರಿಗೂ ಒಂದು ಕಡೆಯಿಂದ ಕರೆಕ್ಟ್ ಪೊಸಿಷನ್ ಕೂರಿಸ್ತೀನಿ ಗೈಸ್, ಬಿಕಾಸ್ ವೀಡಿಯೋ ಮಾಡಬೇಕಲ್ಲ ಅವರು. ಸೊ ಅವಾಗ ಕರ್ಕೊಂಬಂದ್ಬಿಟ್ಟು ಒಂದೇ ಪೊಸಿಷನಲ್ಲಿ ಕೂರಿಸ್ತೀನಿ. ಇದ್ಯಾಕೆ ಎಲ್ಲ ಹಿಂಗೆ ಚೆಲ್ತಾ ಕೂತಿದ್ದೀರಲ್ಲ? ಓಕೆ, ಸೊ ಐ ವುಡ್ ರಿಕ್ವೆಸ್ಟ್ ಈಚ್ ಆ್ಯಂಡ್ ಎವ್ರಿ ಒನ್ ಟು ಸಿಟ್ ಒನ್ ಸೈಡ್ ಕೂತ್ಕೊಳ್ಳಿ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಇಟ್ಸ್ ಎ ರಿಕ್ವೆಸ್ಟ್, ಪ್ಲೀಸ್ ಪ್ಲೀಸ್. ಹೋಗಿ ಕೂತ್ಕೊಳ್ಳಮ್ಮ ಸುಮ್ಮನೆ ನಮ್ಮ ಹೋಗು ಎಲ್ಲಾದ್ರೂ ಕೂತ್ಕೊಳ್ಳಿ, ಎಲ್ಲ ಒಂದ್ ಸೈಡ್ ಕೂತ್ಕೊಳ್ಳಿ. ನೋ ಹಂಗ್ ಬೇಡ, ಕರ್ವಲ್ಲ ಕೂತ್ಕೊಳ್ಳಿ, ಯು ಶೇಪಲ್ಲಿ ಕೂತ್ಕೊಳ್ಳಿ, ನನಗೆ ಸಾಕು. ಲಿಖಿತ, ವುಡ್ ಯು ಡೂ ಮಿ ಎ ಫೇವರ್? ಕಮ್ ಹಿಯರ್. ಫೇವರ್ ನಿನ್ ಕಡೆಯಿಂದ ಒಂದು ಫೇವರ್ ಬಾಯ್ಲಿ. ನಿನ್ ಕಡೆಯಿಂದ ನನಗೆ ಬನ್ನಿ ಎಲ್ಲ ಒಂದ್ ಸೈಡ್, ಯು ಶೇಪ್ ಕರ್ವ್ ಶೇಪ್. ಈ ಕಡೆ ಬಾ, ಇನ್ನ ಈ ಕಡೆ ಬಾ, ನೀನು ಎಲ್ಲ ಕಾಣಿಸ್ಬೇಕು ನನಗೆ. ಬಾರಮ್ಮ ಈ ಕಡೆ ಅಮ್ಮ, ಪ್ಲೀಸ್. ಇಲ್ಲ ಕಣ ಬಾರಮ್ಮ, ಈ ಕಡೆ ಬಾರಮ್ಮ. ನೀನು ಕುಡಿತಾ ಇರೋದು ಸ್ಪೇಟ್ ಏನು ಎಣ್ಣೆ ಹೊಡಿಯೋರಂಗೆ ಆಡ್ತೀಯಲ್ಲ ಒಳ್ಳೆ ಮಚ್ಚ. ಆ ಕಡೆ ಹೋಗ್ಬಿಡು ಮಚ್ಚ. ಯಾವ ಕಡೆನಾರು ಕುತ್ಕೋ, ನನಗೆಲ್ಲ ಕವರ್ ಆಗ್ಬೇಕಷ್ಟೇ. ನೀನಿಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಬೇಡ. ಅವಳ ಮಕ್ಕ ಕಾಣಿಸ್ತಲ್ಲ, ಒಂಚೂರು ಸೈಡ್ ಕೂತ್ಕೊಳ್ರಿ, ಒಂಚೂರು ಮೂವ್ ಮಾಡ್ರಿ ಮಾಮ್, ಒಂಚೂರು ಪಾಶ ಕಾಣಿಸ್ತಲ್ಲ. ಹಿಂದಕ್ಕೆ ಹೋಗು, ಇಲ್ಲ ಅಂತಾನು ಒಂಚೂರು ಈ ಕಡೆ ಬಾ. ಓಕೆನಾ? ಹಿಂಗೆ ಇಟ್ಕೋ. ಓಕೆ, ಎಸ್, ಲೆಟ್ಸ್ ಗೋ. ಸೊ ಗೈಸ್, ನಿಮ್ಮೆಲ್ಲ ನಾನು ಕಾಣಿಸ್ತಿದ್ದೀನಾ? ನಾನೇನು ಕಾಣಿಸೋದು ಬರ ಐ ಸೊ ನಿಮ್ನೆಲ್ಲ ಕೂಡಿಸೋ ಉದ್ದೇಶ ಏನಾದ್ರು ಹೇಳಕ್ ಹೋದಾಗೆ ಅವ್ರು ಆಡಿಸ್ತಾರೆ. ಓಕೆ ಎವ್ರಿಬಡಿ ಆರ್ ಕಮಿಂಗ್ ನೋ? ಯಾ. ಟಿಶ್ಯೂ ಕೊಡು ಅವ್ರಿಗೆ, ಓಕೆ ಡಿಚ್. ಸೊ ಅದು ಹಸುರಿರಿ. ಸೊ ಗೈಸ್, ನಿಮ್ನೆಲ್ಲ ಹಿಂಗೆ ಕೂರಿಸಿರೋ ಉದ್ದೇಶ ಇಷ್ಟೇ, ಏನಿಲ್ಲ, ಸುಮ್ಮನೆ ಫನ್ ಮಾಡೋದು. ಸುಮ್ಮನೆ ಫನ್ ಮಾಡಿ, ಯಾಕೆ ಫನ್ ಅನ್ನಿಸ್ತಾ ಇಲ್ವಾ? ಅದು ಫನ್ನೇ ಅನ್ನಿಸ್ತಾ ಇಲ್ವಾ? ಓಕೆ ಸೀರಿಯಸ್ ಕಾಣಿಸ್ತಿದ್ದಾರೆ ಎಲ್ಲ? ಲಿಖಿತ ಬೇಜಾರು ಮಾಡ್ಕೊಂಡು ಇಲ್ಲ, ಸೀರಿಯಸ್ ಮಾಡ್ಲಾ ಫಸ್ಟ್ ಫನ್ ಮಾಡ್ಲಾ? ಏನು ಟಾಪಿಕ್ ಇದೆ? ಐ ಹ್ಯಾವ್ ಟು ಸುಮ್ಮನೆ ಕೂತು ಅಂತ ಕೇಳಿಲ್ಲ ಎತ್ತೋಗು. ಸೀರಿಯಸ್ ಆಗಿ ಮಾತಾಡುವಾಗ ಕಾಮಿಡಿ ಮಾಡ್ತಾವ ನೋಡು. I have two topics. ಒಂದು ಎರಡು ಒಳ್ಳೆ ವಿಷಯ ಅಂತ ಅನ್ಕೊಳ್ಳಿ. ಸೊ ಫಸ್ಟ್ ಯಾವ್ದು ಹೇಳಿ? ಫಸ್ಟ್ನೇದು ಹೇಳ ಇಲ್ಲ ಎರಡನೇದು ಹೇಳ್ಬಿಟ್ಟಾ? ಓಕೆ, ಎರಡನೇದು ಬಂದ್ಬಿಟ್ಟು ಐ ಆಮ್ ಗೆಟಿಂಗ್ ಮ್ಯಾರಿಡ್. I'm serious. I'll tell the date also. So June 24th and 25th is my marriage. So ಎಲ್ಲರೂ ಇವಾಗಲೇ according to that 28 ನೀನು ಬರ್ತಾನಾ? So sorry, ಗೊತ್ತಿಲ್ಲ, ನಿನಗೆ ಪರಿಚಯ ಆಗಿರೋದು ಯಾವಾಗ? So 24th and 25th, that's Wednesday and Thursday. ನನಗೆ ಗೊತ್ತಿಲ್ಲ, ನೀನು ರಜೆ ತಗೊಂಡ್ಬಂದ್ರೆ ನೀನು ಮದುವೆ ಬರ್ತೀನಿ, ನಾನು ನನ್ನ ಕಾಲೇ ಇಕ್ಕಲ್ಲ ನಿನ್ನ ಮದುವೆಗೆ. ಯಾವ ವಾರ ಮಚ್ಚ? ಬುಧವಾರ ಗುರುವಾರ? ಅಯ್ಯಪ್ಪ, that and all I don't know. So I'm getting married on June 24th and 25th. And ಇನ್ನೊಂದು ತಿಂಗಳು ನೀವೆಲ್ಲ ಬೈತೀರ ಹೇಳಿದ್ರೆ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಚೌಟ್ರಿ ಐತೆ. ಆಮೇಲೆ ಹೈವೇಲಿ ಒಂದು ರೈಟ್ ಸೈಡ್ ಒಂದು ಇದೈತಲ್ಲ, ಸೊ ಅಲ್ಲಿ. ಸೊ ಇದನ್ನ ನಿಮಗೆಲ್ಲ ಹೇಳ್ಬೇಕು ಅಂತ ಅಂದ್ಬಿಟ್ಟು, ಸೊ ಇದನ್ನ ನಾನೇ ಒಂಚೂರು ಫೋರ್ಸ್ ಮಾಡಿಸಿ ನೋಡೋ ಚಿಕ್ಕಲ್ಲಿ ಒಂದು ಮೀಟಪ್ ಮಾಡ್ಸ್ಕೊಂಡ್ಬಿಟ್ಟು ಫೋರ್ಸ್ ಮಾಡಿಸಿದ್ದು. ಆ್ಯಕ್ಚುಲಿ 1 ಅವರ್ಗೆ ಬಂದಾಗ ಹೇಳ್ಬೇಕಿತ್ತು ನಾನು. 1 ಅವರ್ಗೆ ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ ಅಂತ ಏನಿಲ್ಲ. ಆ್ಯಕ್ಚುಲಿ ಅವತ್ತು ಹುಡುಗಿಯವ್ರ ಮನೆಯವರು ನಮ್ಮ ಮನೆಗೆ ಬಂದಿದ್ರು, ಸೊ ಹಂಗಾಗಿ ನಾನು ಬರೋಕ್ಕಾಗಿರಲಿಲ್ಲ. ಇಲ್ಲ ಅಂತಿದ್ದಿದ್ರೆ ಅವತ್ತೇ ಬಂದು ಎಲ್ಲರಿಗೂ ಡಿಸ್ಕ್ಲೋಸ್ ಮಾಡಿದ್ದೆ. ಗುಡ್ ನ್ಯೂಸ್ ಅಲ್ಲಿ. ಸೊ ಒಂದೇದು ಹೇಳ್ತೀನಿ, June 24th and 25th ಯಾರು ಮಿಸ್ ಮಾಡಬೇಡಿ. ಸೊ ಇವಾಗ ರಜೆ ತಗೋಬಿಡಿ ಅಂತ ಹೇಳ್ತೀನಿ. ಯಾಕೆಂತಂದ್ರೆ 2 months ಅಡ್ವಾನ್ಸ್ ಹೇಳ್ತಾರೆ. ಓಕೆ, ಸೊ ಫಸ್ಟ್ ಒನ್ ಬರ್ತೀನಿ, ಬಟ್ ಯಾರು ಬೈಯಂಗಿಲ್ಲ. ಮದುವೆಗೆ ಮುಂಚೆ ಏನಾಗುತ್ತೆ? ಎಂಗೇಜ್ಮೆಂಟ್ ಆಗುತ್ತೆ. ಸೊ ನನ್ನ ಎಂಗೇಜ್ಮೆಂಟ್ ಆಗಿದೆ ನಂದು ಆಲ್ರೆಡಿ ಎಂಗೇಜ್ಮೆಂಟ್ ಆಗೋಗಿದೆ. ಎಂಗೇಜ್ಮೆಂಟ್ಗೆ ಏನಕ್ಕೆ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಜಸ್ಟ್ ಮನೆಯವ್ರು ಊಟ ಮಾಡ್ಕೊಂಡು ಬಂದಿದ್ದು. ಸೊ ಹಂಗಾಗಿ ನಾನು ಕರೆದಿಲ್ಲ. ಆ್ಯಂಡ್ ಈ ಥರ ಎಲ್ರಿಗೂ ನನ್ನ ಫ್ರೆಂಡ್ಸ್ ಗ್ಯಾಂಗಿಗೆ ಹಿಂಗೆ ಕರ್ಕೊಂಡು ಹೋಗ್ಬಿಟ್ಟು ಅಥವಾ ಹಿಂಗೆ ಹೇಳಬೇಕು ಅನ್ನೋದೊಂದು ಥಾಟ್ ಇತ್ತು. ಸೊ ಹಂಗಾಗಿ ನಿಮ್ಮೆಲ್ಲರನ್ನ ಕರ್ಕೊಂಡ್ಬಂದ್ಬಿಟ್ಟು ಹಿಂಗೆ ಹೇಳ್ಬೇಕು ಅಂತಿತ್ತು. ಸೊ ಇದು ನನ್ನ ಪ್ಲಾನ್ ಇತ್ತು. ಹಂಗಾಗಿ ನಾನು ಅದಕ್ಕೆ ಸ್ವಲ್ಪ ಫೋರ್ಸ್ ಮಾಡಿ ಒಂದು ಮೀಟಪ್ ಮಾಡ್ತಿದ್ದೆ. ಆ್ಯಂಡ್ ಸೊ
ಯಾಯಮ್ಮಂಗೆ ಏನ್ ಗೊತ್ತಿಲ್ಲ, ನಾನು ಫೋರ್ಸ್ ಮಾಡಿದ್ದು ಏನೋ ಹೇಳ್ಬೇಕು ಅಂತ. ಸೊ ಮಾಡಿಸ್ದೆ. ಸೊ ಎಲ್ಲರೂ June 24th and 25th ಯಾರನ್ನು ಮಿಸ್ ಮಾಡಿದೆ, ಎಲ್ಲರೂ ನನ್ನ ಮದುವೆಗೆ ಬರಬೇಕು. ಅದು ಅಫಿಷಿಯಲ್ ಆಗಿ ಆಮೇಲೆ ಹೇಳ್ತೀನಿ ಇನ್ವಿಟೇಷನ್ ಇದ್ರ ಪ್ರಕಾರ. ಇದೊಂದು ಹೇಳಿದ್ನಲ್ಲ ಎಂಗೇಜ್ಮೆಂಟ್ ಆಗೋಗೈತೆ ಅಂತ. ಅದೆಲ್ಲ ಬೈತಾರೆ, ಕರೆದಿಲ್ಲ ಅಂತ ಬೈತಾರೆ ಅಂತ ಗೊತ್ತಾಯ್ತು. ಫಸ್ಟ್ ಐ ಟೋಲ್ಡ್ ನೋ. ಹುಡುಗಿ ಬಂದ್ಬಿಟ್ಟು ಶೀಸ್ ವರ್ಕಿಂಗ್ ವುಮನ್. ಸೊ ಕೆಲಸ ಮಾಡ್ತಿದ್ದಾರೆ ಅವರು. ಯಾರು ಅಂತ ತೋರಿಸ್ಬೇಕಾ? ಎಂಗೇಜ್ಮೆಂಟ್ ಆಗೋಬೇಕು. ಅಯ್ಯೋ ನನ್ನ ಬ್ಲಾಗ್ ಬೇಕಲ್ಲ. We'll do one thing. You take your phone and give it to her, no? She'll take the video. ಪಾಸ್ ಮಾಡ್ಲಾ? So guys, finally ನಾನು ಅನ್ಕೊಂಡಂಗೆ ನನ್ನ ಫ್ರೆಂಡ್ಸ್ ಹೆಂಗೆ ಎಲ್ಲರಿಗೂ ಹೇಳಿದ್ದೀನಿ, ಅವರು ಹುಡುಗಿ ಫೋಟೋ ತೋರಿಸಿ ಅಂತ ಹೇಳ್ತಾವ್ರೆ. ಸೊ ಹುಡುಗಿಗೆ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಫೋಟೋ ಕಳ್ಸ್ಕೊಳ್ಳೋಣ ಬನ್ನಿ. ಸೊ ಗೈಸ್, ಇವ್ರಿಗೆ ಎಲ್ಲರಿಗೂ ನನ್ನ ಗರ್ಲ್ ಫ್ರೆಂಡ್ನ ರಿವೀಲ್ ಅಂದರೆ ಹೇಳಿದ್ದೀನಿ ನಾನು. ಇವರೆಲ್ಲ ಸಾರಿ ನಾಟ್ ಅ ಗರ್ಲ್ ಫ್ರೆಂಡ್ ಫಿಯಾನ್ಸಿ. ನನ್ನ ಫಿಯಾನ್ಸಿ ಅಂದರೆ ಮದುವೆ ಆಗೋರು ಇದ್ದಾರೆ ಅಂತ ಹೇಳಿದ್ದೀನಿ. ಸೊ ಗೈಸ್, ಇವ್ರು ಯಾರು ನಂಬ್ತಾನೆ ಇಲ್ಲ ನನಗೆ ಎಂಗೇಜ್ಮೆಂಟ್ ಆಗೈತೆ ಅಂತಂದರೆ. ಈ ಅಮ್ಮ ನಿಮ್ಮ ಮನೆ ದೇವ್ರ ಮೇಲೆ ಆಣೆ ಮಾಡು ಅಂತಂತೈತೆ. ನಂಬಿದ್ಯಾ ತಾನೆ? ವೆರಿ ಗುಡ್. ಸೊ ಗೈಸ್, ಇವರೆಲ್ಲ ಇವಾಗ ಹುಡುಗಿದ್ದು ಫೋಟೋ ತೋರಿಸು ಅಂತ ಹೇಳ್ತಾರೆ. ಎಂಗೇಜ್ಮೆಂಟ್ ಫೆಬ್ರವರಿ 2 ಆಗಿರೋದು. ಫೋಟೋಸ್ ನನ್ನ ಹತ್ರ ಬಂದಿಲ್ಲ ಅಂತಂದ್ರೆ ಕೇಳ್ತಿಲ್ಲ. ಸೊ ಇವಾಗ ಅವ್ರಿಗೆ ಕಾಲ್ ಮಾಡಿಬಿಟ್ಟು ನಾನೇ ಫೋಟೋಸ್ ಕಳಿಸಿ ಅಂತ ಹೇಳ್ತೀನಿ. ಒಂದು ನಿಮಿಷ. ವೆಯ್ಟ್, ವಾಟ್ ಯು ಗೈಸ್ ಥಿಂಕಿಂಗ್? ವೆಯ್ಟ್. ಹಲೋ ಇವರೆಲ್ಲ ಫೋಟೋಸ್ ಕೇಳ್ತಾವ್ರೆ. ಫೋಟೋಸ್ ತೋರಿಸ್ಬೇಕಂತೆ ನಾನು. ಫೋಟೋಸ್ ಕಳಿಸು. ಹಾಂ ಕಾಲ್ ಮಾಡಿ ಇವಾಗ ಕಾಲ್ ಬರೀತೀರಪ್ಪ. ಇವಾಗ ಕಾಲ್ ಬರೀತಿರೋ ಮಾಡ್ಬಿಟ್ಟು ಕಳಿಸ್ತಾರೆ. ಯಾಕೆ ತಲೆ ಕೆಡ್ಸ್ಕೊತಾ ಇದೆಯಾ? ಸೀರಿಯಸ್ಲಿ ನಾನು ನಿಜವಾಗ್ಲೂ ನನ್ನ ಫೋಟೋ ಸಿಕ್ಕಿಲ್ಲ. ಸೊ ಇವನ ಸಿ ಮೈ ಫಿಯಾನ್ಸಿ, ಕಮ್ ದಟ್ ಸೈಡ್, ಗೋ ದಟ್ ಸೈಡ್. ಸೊ ಗೈಸ್, ನನ್ನ ಫಿಯಾನ್ಸಿ ಕಾಲ್ ಮಾಡ್ತಾವ್ರೆ. ಸೊ ಇವರಿಗೆಲ್ಲ ನನ್ನ ಫಿಯಾನ್ಸಿನ ತೋರಿಸೋ ಟೈಮ್ ಬಂದೇ ಬಿಡ್ತು. ಓಕೆ. ಸೊ ಇವನ ಸಿ. ಅಯ್ಯಯ್ಯೋ ಕಟ್ಟಾಗೋಯ್ತಲ್ಲ. ಅಯ್ಯೋ ಕಾಲ್ ಪಿಕ್ ಮಾಡಿಲ್ಲ ಅಂದ್ಬಿಟ್ಟು ಕಟ್ಟಾಗೋಯ್ತಿರಿ. ಇನ್ನೊಂದ್ಸರಿ ಮಾಡಕ್ಕೆ ಹೇಳ್ತೀನಿ. ಓಕೆ, ಅವರೇ ಮಾಡಲಿ, ನಾನು ವೆಯ್ಟ್ ಮಾಡ್ತೀನಿ. ನಾನೇನಕ್ಕೆ ಮಾಡಲಿ? ಯಾರಿಗೆ ತಡ್ಕೊಳಕ್ಕಾಗ್ತಲ್ಲ? ಹಾಂ, ವಿಡಿಯೋ ಕಾಲ್ ಅಲ್ಲೇ ಏನು? ಓಕೆ, ಶಿ ಕಾಲ್. ನೋ ಶಿ ಕಾಲ್. ಸೊ ಗೈಸ್, ಫೈನಲಿ ನನ್ನ ಫಿಯಾನ್ಸಿನ ಇವರಿಗೆಲ್ಲರಿಗೂ ಮೀಟ್ ಮಾಡಿಸಿದ್ದೀನಿ. ಆ್ಯಂಡ್ ಬೆಳಗ್ಗೆ ಬಂದಾಗಲೇ ಹೇಳ್ಬೇಕಿತ್ತು, ನಾನು ಹೇಳಿರಲಿಲ್ಲ. ಇವರೆಲ್ಲರೂ ಈ ಟೈಮಲ್ಲಿ ಫ್ರೀಯಾಗಿ ಸಿಗ್ತಾರೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಹೇಳಿದೆ. ಸೊ ಅವ್ರದ್ದೆಲ್ಲ ರಿಯಾಕ್ಷನ್ ನೋಡಿದ್ದೀರಾ. ಸೊ ಗೈಸ್, ಫೈನಲಿ ನನ್ನ ಫಿಯಾನ್ಸಿನ ಇವರಿಗೆಲ್ಲರಿಗೂ ಪರಿಚಯ ಮಾಡಿಸ್ದೆ. ಆ್ಯಂಡ್ ಇವ್ರು ಯಾರು ನಂಬ್ತಿರ್ಲಿಲ್ಲ ಇಷ್ಟು ದಿನ. ಪಾಪ ನಾನು ಹೇಳ್ಬೇಕು ಅಂದ್ಕೊಂಡು ಎಂಗೇಜ್ಮೆಂಟ್ಗೂ ಕರೆಯೋಕ್ಕಾಗಿರಲಿಲ್ಲ. ಸೊ ಬೇಜಾರಾಗಿತ್ತು. ಆ್ಯಂಡ್ ಯಾರು ಬೈಕೊಂಬಿಡ್ರಿ, ಯಾಕೆ ಅಂತಂದರೆ ಎಲ್ರಿಗೂ ಇವಾಗ ಹೇಳಿದ್ದೀನಿ ಅಂತ ಯಾರು ಬೈಕೊಂಬಿಡ್ರಿ. ಆ್ಯಂಡ್ ಯಾರಿಗೂ ಗೊತ್ತಿರಲಿಲ್ಲ. ಹೇಳಬೇಕು ಅಂತ ಅಂದ್ಕೊಂಡೆ, ಬಟ್ ಅದೇ ಬರೀ ಮನೆಯವ್ರು ಹೋಗಿರೋದ್ರಿಂದ ಹೇಳೋಕ್ಕಾಗಿರಲಿಲ್ಲ. ಸೀರಿಯಸ್ಲಿ ಬೇಕು ಅಂತ ಎಲ್ಲ ಏನಿಲ್ಲ, ಬರೀ ಮನೆಯವ್ರು ಹೋಗಿ ಮಾಡ್ಕೊಂಬಂದಿರೋದು. ಸೊ ಗೈಸ್, ಇವಾಗ ಹೇಳಿ, ಹೌ ಇಸ್ ಮೈ ಫಿಯಾನ್ಸಿ? How are you feeling? ಏನಕ್ಕೆ ಭಯ? ಇವ್ರೇನು ತಿನ್ಬಿಡ್ತಾರ ನಿನ್ನ? ತಿನ್ನಕ್ಕೆ ಅಫಿಷಿಯಲ್ ಆಗಿ ನೀನು ಕರೆದ್ಬಿಡು ಬಾಯ್ಲಿಗೆ. ಸೊ ಗೈಸ್, ಈಗ ಇಬ್ರು ಸೇರಿ ಒಟ್ಟಿಗೆ ಅವ್ರನ್ನ ಮದುವೆ ಕರಿತೀವಿ. ಇನ್ವಿಟೇಷನ್ ಕಾರ್ಡ್ ಎಲ್ಲ ಪ್ರಿಂಟ್ ಆದ್ಮೇಲೆ ಅಫಿಷಿಯಲ್ ಆಗಿ ಕರಿತೀವಿ. ಬಟ್ ಇವಾಗ ಸದ್ಯಕ್ಕೆ ತೆಗೆದ್ಬಿಡು. ಏನದು? ಅದೇನದು? ಏನು
ಅವ್ರೇನೋ ಹೇಳಿದ್ರು. ಏನು ಬೋಂಡಾನ ಏನೋ ಹೇಳ್ದಲ್ಲೇನು, ಸಾರಿ ಚೊಂಡ ಏನು ಚೊಂಡ ಹಾಕೊಂಡ್ಬಿಟ್ಟವ್ರು ಅಂತ ಅದಕ್ಕೆ ಕೂದಲು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಗೈಸ್ ನಾನು ಹಿಂಗೆ ಸರ್ಪ್ರೈಸ್ ಕೊಡಬೇಕಿತ್ತು ಅಂತ ಅನ್ಕೊಂಡಿದ್ದೆ, ಸೊ ಹಂಗಾಗಿ ನಿಮಗೆಲ್ಲ ಡಿಲೇ ಮಾಡಿದೆ. ಹೌ ವಾಸ್ ದ ಸರ್ಪ್ರೈಸ್? ಎವ್ರಿ ಒನ್ ಶುಡ್ ಟೆಲ್. ಹೇಳ ಮಚ್ಚ. ಸೂಪರ್ ಸರ್ಪ್ರೈಸ್ ಮಚ್ಚ. ನೈಸ್. ಟು ಬಿ ಆನೆಸ್ಟ್ ಹ್ಯಾಪಿ. ಎಂಗೇಜ್ಮೆಂಟ್ ಅಂದಾಗ ಸ್ವಲ್ಪ ಡೌಟ್ ಬಂತು ಯಾಕೋ. ಎಂಗೇಜ್ಮೆಂಟ್ ಅಂದಾಗ ಅಂದ್ರೆ ರಿಂಗದು ಅವತ್ತು ಹಿಂಗ್ ಹಾಕಿದ್ರು, ನೀನು ಹಿಂಗೆ ರಿಂಗ್ ಹಾಕಿದೆ. ನಾನಾ ಇಲ್ಲ ಹಾಕಿಲ್ಲ. ಡ್ರೈವಿಂಗ್ ಕಾರಲ್ಲಿ ಕೂತ್ಕೊಂಡೇನೆ ಹಿಂಗ್ ಹಾಕಿದ್ದೆ, ಅವರನ್ನು ಹಿಂಗ್ ತೋರ್ಸ್ಕೊಂಡು ಹಿಂಗ್ ಹಾಕಿದ್ದೆ. ಹೌದಾ? ಓಕೆ. ಅಲ್ಲ ನೀನ್ ಯಾರು ಅಂತ ತೋರ್ಸಿದ್ರು ನಾನು ಆಗಲ್ಲ ಅಂದ್ರೆ ಇನ್ನೇನ್ ಮಾಡ್ಲಿ ನಾನು. ನೀವಿ ಹೆಂಗವಳು ನನ್ನ ಹೆಂಡ್ರು? ಸೂಪರ್. ನೂನ್ಸ್ ಹೆಂಗವಳು ನನ್ನ ಹೆಂಡ್ರು? ಸ್ವಲ್ಪ ಜಾಸ್ತಿ ಆಯ್ತು. ದಟ್ಸ್ ಓಕೆ. ಫಸ್ಟ್ ಅವಮಾನ ಆಮೇಲೆ ಸನ್ಮಾನ. ಬಾಬಾ ಹೆಂಗವಳ ನನ್ನ ಹೆಂಡ್ರು? ಸೂಪರ್ ಮಚ್ಚ, ಒಳ್ಳೆ ಜೋಡಿ. ಅದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಹೇಳ್ಬೋದು. ಅದೇ ಅದೆಲ್ಲ ಸ್ಟೋರಿ ಎಲ್ಲ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಇವರು ಮದ್ವೆ ಕರೆದ್ಬಿಡ್ಲಿರೋ. ಹೇಳಿ. ಹೇಳ್ಬೇಡ, ಆಯ್ತು ಹೇಳು. ಮತ್ತೆ ಯಾಕೆ ಹಿಂಗ್ ಹಿಡ್ಕೊಂಡಿದ್ಯಾ? ನೀನ್ ಕರಿಬೇಕು, ನನ್ನ ಮಕ್ಳಿಗೆಲ್ಲ ತೋರಿಸ್ಬೇಡವಾ? ಹಾ ಚಲೋ. ಇಬ್ರು ಒಟ್ಟಿಗೆ ಕರಿಯೋಣ ಅಂತ. ಅದೇನು ಗಂಡ ಹೆಂಡ್ತೀರಿ ದೂರ ಮಾಡ್ತಿರಲ್ಲ ನೀವು? ಹೇಳು. ಜೂನ್ 24, 25 ಎಲ್ಲರೂ ಐ ಥಿಂಕ್ ಬೇರೆ ಬೇರೆ ಟೀಮಲ್ಲಿ ಇರ್ತೀರಾ ಅನ್ಸುತ್ತೆ. ಎಲ್ಲರೂ ಲೀವ್ ತಗೊಂಡು ಬನ್ನಿ, ಯಡಿಯೂರಲ್ಲಿ ಮದ್ವೆ. ಅಫಿಷಿಯಲ್ ಇನ್ವಿಟೇಷನ್ ಆಮೇಲೆ ಕಳಿಸ್ತೀವಿ. ವೆಡ್ಡಿಂಗ್ ಕಾರ್ಡ್ ಪ್ರಿಂಟ್ ಆಗಿಲ್ಲ, ಸೊ ಹಂಗಾಗಿ ಇವಾಗ ಹಿಂಗೆ ಕರೀತಾ ಇದೀವಿ. ಕ್ಲೋತ್ಸ್. ಎಸ್ ಕ್ಲೋತ್ಸ್ ಫಾರ್ ಎವ್ರಿ ಒನ್. ಕ್ಲೋತ್ಸ್ ಫಾರ್ ಎವ್ರಿ ಒನ್. ಫೈನಲಿ ಕಂಗ್ರಾಚುಲೇಷನ್ ಬ್ರದರ್. ಥ್ಯಾಂಕ್ ಯು so much. Thank you so much for your love. Thank you so much. Take care of my friend. Yes. Definitely. I'll take care. Thank you so much, mom. Thank you so much, Sangi. Thank you. ನಿನ್ನ ತಂಗಿಗೆ ಹೇಳು ಆಯ್ತಾ, ವ್ಲಾಗ್ ಇದು ಸ್ಟ್ರೀಮಲ್ಲಿ ಕೇಳಬೇಡ ಅಂತ ಹೇಳು, ಓಕೆನಾ? ಅಂಟಿಲ್ ನಾನು ಇದು ಕಳ್ಸೋರ್ಗು, ಓಕೆ? ಸೊ ಯಪ್ ಗೈಸ್, ಫೈನಲಿ ನಾನು ಅನ್ಕೊಂಡಿದ್ದು ಇಷ್ಟು ದಿನ ತಡ್ಕೊಂಡಿದ್ದು ಹೇಳಿದ್ದೀನಿ. ನನಗಂತೂ ಫುಲ್ ರಿಲೀಫ್ ಆಗ್ತೈತಿ ಇವಾಗ. ಸದ್ಯ ಯಾರು ನನ್ನಲ್ಲಿ ಕೋಪ ಮಾಡ್ಕೊಂಡಿಲ್ಲ, ಬೇಜಾರು ಮಾಡ್ಕೊಂಡಿಲ್ಲ, ಎಂಗೇಜ್ಮೆಂಟ್ ಕರೆದಿಲ್ಲ ಅಂತ, ಅದೇ ಒಂದು ಖುಷಿ. ಸೊ ಇವಾಗ ಇದೇ ಖುಷಿಗೆ ಅವ್ರ ಜೊತೆ ಎಲ್ಲ ಎಂಜಾಯ್ ಮಾಡ್ತೀನಿ. ಎಣ್ಣೆ ನಾನು ಎಂಡ್ರು ಪರ್ಮಿಷನ್ ಕೊಟ್ಟರೆ ಹೊಡಿತೀನಿ, ಕುಡಿಲಾ? ನೋ. ಓಕೆ. ಸೊ ಇಲ್ಲ ಗೈಸ್, ನಾನು ಕುಡಿಯಲ್ಲ. ನನ್ನ ಮಿಸ್ಸಸ್ ಪರ್ಮಿಷನ್ ಕೊಟ್ಟರೆ ಕುಡಿತೀನಿ, ಓಕೆನಾ? ಹೋಗ್ಲಿ ಆಯ್ತು, ಮನೆಯಲ್ಲೇ ಕುಡಿತೀನಿ. ಆಮ್ಲೆಟ್ ಮಾಡ್ಕೊಡ್ತೀಯಾ? ಗೈಸ್, ಇವರಿಗೆಲ್ಲ ನನ್ನ ಫಿಯಾನ್ಸಿ ಮ್ಯಾಟ್ರ್ ಹೇಳಿದ್ಮೇಲೆ ಇವರು ನನ್ನ ಫಿಯಾನ್ಸಿಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡು ಅಂತವ್ರೆ. ಸೊ ಇವಾಗ ಇವರಿಗೋಸ್ಕರ ಒಂದು ಸಾಂಗ್ ಆಡೋಣ. ಗಂಗೆಯ ಕೇಳು, ಗಾಳಿಯ ಕೇಳು, ಇವಳಿಗೆ ನನ್ನ ಮನಸ್ಸಿಡುವೆ. ಹೃದಯವ ತೆರೆದು ಮನಸ್ಸನ್ನು ಪಡೆದು ಜನುಮದ ಪ್ರೀತಿಯ ನಾನೆರೆವೆ. ಪ್ರೀತಿಯ ಊರ ನಾಯಕಿಯೇ, ಮುತ್ತಿನ ತೇರ ದೇವತೆಯೇ, ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ. ಉಸಿರಿರೋವರೆಗೂ ನಾ ಪೂಜಿಸುವೆ. ಈ ಆಸೆಗೆ ಏನಂತೀಯ, ನನ್ನ ಭಾಷೆಗೆ ಹೂ ಅಂತೀಯ. ಕುಹು ಕುಹು ಕೋಗಿಲೆ ಕೂಗಿದೆ ಯಾಕಂತೀಯ, ನಿನ್ನ ಕೇಳಿದೆ ಏನಂತೀಯ. ವಾವ್, ನೈಸ್, ಬ್ಯೂಟಿ. ನಾನು ಸಾಂಗ್ ಆಡಿದ್ದೀನಿ, ರೆಸ್ಪಾನ್ಸ್ ಕೊಡಿ.
ಅದ್ರದ್ದು ನೆಕ್ಸ್ಟ್ ಪ್ಯಾರಾಗ್ರಾಫ್ ನೀನೇ ಆಡು, ಅದರಲ್ಲೇ ಗೊತ್ತಾಗುತ್ತೆ. ಇಲ್ಲ ನೀನೇ ಹಾಡು. ನಾನಲ್ಲವೇ ನಿನ್ನಾಸೆ ಎಲ್ಲ ನನ್ನದಲ್ಲವೇ ಆ ಸಾಗರದಿ ನಾ ಮುಳುಗಿದರು ಆ ಪ್ರಣಯದಲ್ಲಿ ನಾ ಸಿಲುಕಿದರು ಮಾಡುವೆ ಏನಂತೀಯ ಜೊತೆ ಸೇಳುವೆ ಅಂತೀಯಾ. ಹ್ಞೂ ಅಂತೀಯಾ? ಸೊ ಗೈಸ್, ಅಂತೂ ಇಂತೂ ಫೈನಲಿ ನಮ್ಮ ಹುಡುಗಿನ ನನಗೆ ಹೆಂಗೆ ಪರಿಚಯ ಮಾಡಿಸಾಯ್ತು. ಅವರು ಪರಿಚಯ ಮಾಡಿಸಿದ್ದಕ್ಕೆ ಹಂಗೆ ಒಂದು ಸಾಂಗ್ ಹೇಳು ಅಂತಲೂ ಹೇಳ್ಸಾಯ್ತು. ಬನ್ನಿರಿ, ಯಾಕ್ರಿ ನೋಡಿ ಗೈಸ್, ಉಯ್ಯಾಲೆ ಮೇಲೆ ಕೂತಾರ ಮೇಡಮ್ ಅವರು. ಬನ್ನಿರಿ, ಆಯಿತು. ಹೆಂಗೆ ಅನ್ನಿಸ್ತು ರೀ ಹೇಳಿದ್ದು? ವಾಸ್ ಇಟ್ ಗುಡ್? ಯು ಫೆಲ್ಟ್ ಸ್ಪೆಷಲ್? ಚೆನ್ನಾಗಿತ್ತಾ? ಇಷ್ಟ ಆಯಿತಾ? ಸೊ ಗೈಸ್, ಇದು ನನ್ನ ಆಸೆ ಆಗಿತ್ತು ಆ್ಯಕ್ಚುಲಿ, ಅವ್ರನ್ನ ಕರ್ಕೊಂಡೋಗಿ ಹಿಂಗೆ ನನ್ನ ಫ್ರೆಂಡ್ಸ್ಗೆ ಹಂಗೆ ಮೀಟ್ ಮಾಡಿಸ್ಬೇಕಿತ್ತು ಅಂತ. ಸೊ ಕರ್ಕೊಂಡೋಗಿ ಮೀಟ್ ಮಾಡಿಸಿದೆ, ಅವ್ರಿಗೂ ತುಂಬ ಖುಷಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸಾಂಗ್ ಹೇಳಿದೆ, ಹೆಂಗೆ ಅನ್ನಿಸ್ತು? ಅವ್ರ ಫೇವ್ರೇಟ್ ಸಾಂಗು ಗೈಸ್ ಅದು ಆ್ಯಕ್ಚುಲಿ. ಅವರೆಲ್ಲ ನನಗೆ ಯಾವ್ದು ಇಷ್ಟ ಅದನ್ನು ಆಡು ಅಂತಿದ್ರು. ಬಟ್ ನನಗೆ ಅನಿಸುತ್ತೆ ಅವ್ರಿಗೇನು ಇಷ್ಟ ಅದು ನನಗೂ ಇಷ್ಟ ಅಂತ ಅನಿಸುತ್ತೆ. ಸೊ ಅದಕ್ಕೆ ಅವ್ರಿಗೆ ಇಷ್ಟ ಆಗಿರೋ ಸಾಂಗ್ನೇ ಆಡಿದ್ದೀನಿ. ಸೊ ಈ ಥರ ಇತ್ತು ಗೈಸ್ ನನ್ನ ಒಂದು ನನ್ನ ಫಿಯಾನ್ಸಿನ ಅಥವಾ ನನ್ನ ಹೆಂಡ್ತಿನ ನನ್ನ ಗ್ಯಾಂಗಿಗೆ ಪರಿಚಯ ಮಾಡಿಸಿದ್ದು. ಇದು 2ನೇ ಗ್ಯಾಂಗ್, ಇನ್ನೂ ಒಂದು ಗ್ಯಾಂಗ್ ಇದೆ. ಸೊ ಅದಕ್ಕೂ ಪರಿಚಯ ಮಾಡಿಸ್ಬೇಕು. ಸೊ ಫೈನಲಿ ಸೆಕೆಂಡ್ ಗ್ಯಾಂಗ್ ಕಂಪ್ಲೀಟ್ ಆಯಿತು. ಫಸ್ಟ್ ಗ್ಯಾಂಗು ಸೆಕೆಂಡ್ ಗ್ಯಾಂಗು ಏನು ಡಿಫ್ರೆನ್ಸು? ಫಸ್ಟ್ ಗ್ಯಾಂಗಲ್ಲಿ ಎಲ್ಲರೂ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಓಕೆ, ಇಲ್ಲಿ ಜನಗಳು ಜಾಸ್ತಿ ಇದ್ದಾರೆ, ಚೆನ್ನಾಗಿತ್ತು. ಹೆಂಗಿದೆ ನನ್ನ ಗ್ಯಾಂಗು? ಚೆನ್ನಾಗಿದೆಯಾ? ಇನ್ನೊಂದು ಗ್ಯಾಂಗ್ ಇನ್ನೂ ನೆಕ್ಸ್ಟ್ ಲೆವೆಲ್ ಇದೆ. ಓಕೆನಾ? ಅದನ್ನು ಇನ್ನೂ ಇಷ್ಟಪಡ್ತೀರಾ? ಓಕೆ. ಸೊ ಗೈಸ್, ನೋಡಿದ್ರಲ್ಲ, ಈ ಥರ ಇತ್ತು ನಾನು ಕರ್ಕೊಂಡು ಬಂದು ಇವ್ರನ್ನ ರೆಸಾರ್ಟಲ್ಲಿ ಈ ಥರ ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಐ ಹೋಪ್ ಎಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ. ನಾನು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಹೇಳ್ಬಿಡ್ತೀನಿ, ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್, ಇವರು ನನ್ನ ಪ್ರೀತಿಯ ಮಿಸಸ್ ಅರುಣ್ ಅವರು. ಸೊ ಎಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್, ಬಾಯ್ ಬಾಯ್.